ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಏಪ್ರಿಲ್ 4ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಇಂದಿನ ಮೊದಲ ಪ್ರಶ್ನೆ? ಲೋಕಸಭೆಯು ಜನ ವಿಶ್ವಾಸ್ ತಿದ್ದುಪಡಿ ವಿಧೇಯಕ 2026ರಲ್ಲಿ ಎಷ್ಟು ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಅಂಗೀಕರಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವೊಂದು ವಿಧೇಯಕಕ್ಕೆ? ಸೊ ಈ ಒಂದು ಲೋಕಸಭೆಯು ಜನ ವಿಶ್ವಾಸ ತಿದ್ದುಪಡಿ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ವಿಧೇಯ 2026ರಲ್ಲಿ ಆಗ್ತಾ ಇದೆ. ಸೊ ಇದಕ್ಕೆ ಎಷ್ಟು ತಿದ್ದುಪಡಿಗಳನ್ನು ಮಾಡ್ತಾ ಇದೆ, ಎಷ್ಟು ನಿಬಂಧನೆಗಳಿಗೆ ತಿದ್ದುಪಡಿಯನ್ನು ಮಾಡ್ತಾ ಇದೆ ಅಂತ ಪ್ರಶ್ನೆನ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ 584, ಆಪ್ಷನ್ ಬಿ 684, ಆಪ್ಷನ್ ಸಿ 784 ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ 884 ವಿಧೇಯಕಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಅಂತ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಸರ್ ಆಪ್ಷನ್ ಸಿ. ಯಾವುದು? 784 ನಿಬಂಧನೆಗಳಿಗೆ ತಿದ್ದುಪಡಿ ಮಾಡಲು ಹೊರಟಿದೆ ಯಾರು? ಲೋಕಸಭೆ ಅಂತ ಹೇಳ್ತೀವಿ. ಯಾವೊಂದು ತಿದ್ದುಪಡಿ ಅಂತ ಹೇಳ್ತೀವಿ? ಈ ಒಂದು ಜನವಿಶ್ವಾಸ ತಿದ್ದುಪಡಿ ವಿಧೇಯಕ ಅಂತ ಹೇಳ್ತೀವಿ. ಇನ್ನು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಈ ಜನವಿಶ್ವಾಸ ಅಮೆಂಡ್ಮೆಂಟ್ ಬಿಲ್ 2026 ಅಂತ ಹೇಳ್ಬೋದು. ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಯಾವಾಗ ಪಾಸ್ ಆಯಿತು ಲೋಕಸಭೆಯಲ್ಲಿ ಅಂತ ಸಹ ನಿಮಗೆ ಕೇಳಬಹುದು. ಸೊ ಅವಾಗ ನೀವು ಏನು ಜಾಸ್ತಿ ತಿಂಗಳು ಆ ರೀತಿ ಏನೆಲ್ಲ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಈ ಒಂದು ಕ್ಲಾಸ್ ನಿಮಗೆ ಯಾವ ತಿಂಗಳಲ್ಲಿ ಕೇಳಿದ್ದೀನಿ ಅಂತ ನೀವು ಫೀಲ್ ಇರುತ್ತಲ್ವಾ, ಆ ತಿಂಗಳು ಹಾಕ್ಬಿಡಿ ಅಷ್ಟೇ. ಇವಾಗ ಏಪ್ರಿಲಲ್ಲಿ ಕೇಳ್ತಿದ್ರಲ್ವಾ ಕ್ಲಾಸ್. ಸೊ ಮೀನ್ಸ್ ಏಪ್ರಿಲ್ 2026 ಈ ಒಂದು ಬಿಲ್ ಪಾಸ್ ಆಗಿದೆ. ಎಲ್ಲಿಂದ? ಲೋಕಸಭೆಯಲ್ಲಿ. ಸೊ ಯಾಕೆ ಅಂತಂದರೆ ಇದು ಎಸ್ಟರ್ಡೇ ಕರೆಂಟ್ ಅಫೇರ್ಸ್ ಇರುತ್ತೆ, ಇಲ್ಲಾಂದರೆ ಇಂದಿನ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಆದ ಕಾರಣಕ್ಕಾಗಿ ಇದೇ ಮಂತಿನ ಆಲ್ಮೋಸ್ಟ್ ಆ ಗೆಸ್ಸಿಂದ ನೀವು ಕ್ವಶನ್ನ ಟಿಕ್ ಮಾಡಬಹುದು. ಸರಿಯಾ? ಸೊ ಮೀನ್ಸ್ ಈ ಕ್ಲಾಸ್ ಕೇಳುವಾಗ ನಿಮ್ಮ ಸುತ್ತಮುತ್ತ ಏನೋ ಒಂದು ಘಟನೆಗಳು ನಡೀತಾ ಇರ್ತವೆ. ಓಕೆ, ಸೊ ನಿಮ್ಮ ಮನೆಯಲ್ಲಿರಬಹುದು, ನೀವು ಲೈಬ್ರರಿಯಲ್ಲಿ ಇರಬಹುದು, ಇಲ್ಲಾಂದರೆ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ನೀವು ಕ್ಲಾಸ್ನ ಕೇಳ್ತಾ ಇರ್ಬೋದು. ಸೊ ಇಲ್ಲಾಂದರೆ ಟೆರಸ್ ಮೇಲೆ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇರ್ಬೋದು. ಈ ಒಂದು ಕ್ಲಾಸ್ ಕೇಳುವಾಗ ಯಾವುದೋ ಒಂದು ಸಿಂಕ್ ಇದ್ದಿರ್ತದೆ ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಅವತ್ತು ನಾನು ಕುಂತಿದ್ದೆ, ಅಲ್ಲಿ ಕುಂತಿದ್ದೆ. ಸೊ ಹಾಗಾದರೆ ಅಲ್ಲಿ ಬೇಸಿಗೆ ಇತ್ತು. ಸೊ ಆ ಟೈಮಲ್ಲಿ ಏಪ್ರಿಲ್ ಇರಬಹುದು, ಆ್ಯಂಡ್ ದೆನ್ ಮಾರ್ಚ್ ಇರ್ಬೋದು. ಸೊ ಆ ಟೈಮಲ್ಲಿ ಒಂದು ವಿಧೇಯಕ ಬಂದಿರ್ಬೋದು. ಹಾಗೆ ಏನಾದರೂ ಮಾಡಿ ಒಟ್ಟಿನಲ್ಲಿ ಎಕ್ಸಾಮಲ್ಲಿ ನೀವು ಕರೆಕ್ಟ್ನ ಮಾಡಿ. ಓಕೆ, ಸೊ ಈ ರೀತಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಏನು ಕೇಳೋ ಚಾನ್ಸಸ್ ಇರುತ್ತೆ? ಇಲ್ಲಿ ನಿಬಂಧನೆಗಳನ್ನು ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಈ ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂತಹ ಒಂದು ದಿನಾಂಕ ಸಹ ಕೇಳೋ ಚಾನ್ಸಸ್ ನಿಮಗಿರುತ್ತೆ. ಮೀನ್ಸ್ ದಿನಾಂಕ ಕೇಳಲ್ಲ, ಮಂತ್ ಕೇಳ್ತಾನೆ ಮ್ಯಾಕ್ಸಿಮಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಆಮ್ ಆದ್ಮಿ ಪಾರ್ಟಿಯು ರಾಜ್ಯಸಭೆಯ ಉಪನಾಯಕ ಹುದ್ದೆಯಿಂದ ಯಾರನ್ನು ತೆಗೆದುಹಾಕಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ಉಪನಾಯಕ ಹುದ್ದೆ ಅಂತಂದ್ರೆ ನಾವೇನಂತ ಹೇಳ್ಬೋದು? ಡೆಪ್ಯೂಟಿ ಲೀಡರ್ ಅಂತ ಹೇಳ್ಬೋದಲ್ವಾ ಇಂಗ್ಲೀಷಲ್ಲಿ. ಸೊ ಆ ಒಂದು ಡೆಪ್ಯೂಟಿ ಲೀಡರ್ ಹುದ್ದೆಯಿಂದ ತೆಗೆದು ಹಾಕಿದೆ. ಸೊ ಯಾರು ತೆಗೆದು ಹಾಕಿದ್ದಾರೆ? ಈ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತೀವಿ. ಯಾವ ಪಾರ್ಟಿ? ಒಂದು ಆಮ್ ಆದ್ಮಿ ಪಾರ್ಟಿ. ಎಷ್ಟನೇ ನ್ಯಾಷನಲ್ ಪಾರ್ಟಿ ಆಗಿದೆ ಈ ಒಂದು ಆಮ್ ಆದ್ಮಿ ಪಾರ್ಟಿ? 6ನೇ ನ್ಯಾಷನಲ್ ಪಾರ್ಟಿ ಆಗಿದೆ. ಸೊ ಮೊದಲ ನ್ಯಾಷನಲ್ ಪಾರ್ಟಿ ಯಾವುದು? INC ಅಂತ ಹೇಳ್ತೀವಿ. ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಗೊತ್ತಿದೆ ಅಲ್ವಾ ನಿಮಗೆ? ಓಕೆ, ಸೊ ಇದು ಮೊದಲನೇದು ಯಾವುದು ಅಂದರೆ INC, ಆ್ಯಂಡ್ ದೆನ್ ಕೊನೆಯದು ಯಾವುದು ಅಂದರೆ ಈ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಸ್ಥಾಪನೆ ಆಗಿರೋದು ಇವಾಗ 2013ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದು? ಈ ಒಂದು ಆಮ್ ಆದ್ಮಿ ಪಾರ್ಟಿ. ಹಾಗಾದ್ರೆ ಈ ಒಂದು ಪಾರ್ಟಿಯ ಸಂಸ್ಥಾಪಕ ಯಾರಾಗಿದ್ದಾರೆ? ಅರವಿಂದ್ ಕೇಜ್ರಿವಾಲ್. ಸರಿನಾ? ಸೊ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ಪಾರ್ಟಿಯ ಒಂದು ರಾಜ್ಯಸಭೆಯ ಉಪನಾಯಕರು ಯಾರಾಗಿದ್ರು ಅಂತ ಕೇಳಿದ್ರೆ ಇಲ್ಲಿಯವರೆಗೆ ರಾಘವ್ ಚಡ್ಡಾ ಅವರಾಗಿದ್ರು. ಸೊ ಅವರಿಂದ ಇವಾಗ ತೆಗೆದು ಹಾಕಲಾಗಿದೆ. ಓಕೆ, ಯಾರನ್ನ ತೆಗೆದು ಹಾಕಲಾಗಿದೆ ಅಂದರೆ ಒಂದು ರಾಘವ್ ಚಡ್ಡಾ ಅವ್ರನ್ನ ತೆಗೆದು ಹಾಕಲಾಗಿದೆ. ಯಾಕೆ ಸರ್ ಇದು ನ್ಯೂಸಲ್ಲಿದೆ? ಯಾರನ್ನ ತೆಗೆದು ಹಾಕಿದ್ರು ಸಹ ನಮಗೆ ಯಾಕೆ ಬೇಕು? ರಾಘವ್ ಚಡ್ಡಾ ಯಾರು? ಏನು ಸಂಬಂಧ? ಓಕೆ, ಸೊ ನೀವು ರೀಸೆಂಟಾಗಿ ನೀವೇನಾದರೂ ಇನ್ಸ್ಟಾ ಯೂಸ್ ಮಾಡ್ತಾ ಇದ್ರಾ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನು ನೋಡ್ತಾ ಇದ್ರು ಸಹ ಸಮ್ ಪೊಲಿಟಿಕಲ್ ಒಂದರಲ್ಲಿ ನೀವು ನೋಡಿರ್ತೀರಾ. ಏನಂತ ಅಂದರೆ ಈ ಕಂಪ್ನಿಗಳು, ಈ ಏರ್ಟೆಲ್, ಜಿಯೋ ಆ್ಯಂಡ್ ದೆನ್ ಇವೆಲ್ಲ ಟೆಲಿಮಾರ್ಟ್ ಕಂಪ್ನಿಗಳೇನಿದಾವಲ್ವಾ, ಸೊ ಇವೆಲ್ಲ ಸಹ 28 ದಿನಕ್ಕೆ ಯಾಕೆ ಕೊಡ್ತಿದ್ದಾರೆ? ಸೊ 30 ದಿನಕ್ಕೆ ಮಾಡೋಕ್ಕೆ ಅವ್ರಿಗೆ ಏನು ಕಷ್ಟ? ದುಡ್ಡು ತೊಗೊಳ್ತಾರೆ. ಸೊ ಯಾಕೆ 30 ದಿನ ಅವ್ರು ಕೊಡಲ್ಲ? 28 ದಿನ ಆದ ನಂತರ ಯಾಕೆ ಅವ್ರು ಕಟ್ ಮಾಡ್ತಾರೆ? ಆ್ಯಂಡ್ ನೆಕ್ಸ್ಟ್ ಓಕೆ 28 ದಿನ ಕೊಟ್ಟಿದ್ದಾರೆ ಅಂತಂದ್ರೂ ಸಹ ಅವರಿಗೆ ಓಕೆ ಅವ್ರ ಹತ್ರ ರಿಚಾರ್ಜ್ ಮಾಡಿಲ್ಲ ಅಂತಂದರೆ ಅವರಿಗೆ ಇನ್ಕಮಿಂಗ್ ಬರೋ ಕರೆಗಳಾದರೂ ಬರಬೇಕಲ್ವ? ಯಾಕೆ ಇನ್ಕಮಿಂಗ್ ಸಹ ನೀವು ಕಟ್ ಮಾಡ್ತೀರಾ? ಔಟ್ಗೋಯಿಂಗ್ ಕಟ್ ಮಾಡಿದ್ರೆ ಓಕೆ, ಇನ್ಕಮಿಂಗ್ ಯಾಕೆ ಕಟ್ ಮಾಡ್ತೀರಾ ಅಂತ ಅದರ ಒಂದು ಧ್ವನಿಯನ್ನು ಎತ್ತಿರ್ತಕ್ಕಂಥ ವ್ಯಕ್ತಿ ರಾಘವ್ ಚಡ್ಡಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಏರ್ಪೋರ್ಟ್ಗಳಲ್ಲೆಲ್ಲ ಸಹ ಜಸ್ಟ್ ಒಂದು ಟೀ ಕುಡಿಬೇಕಂದ್ರೂ ಸಹ ನಿಮಗೆ ಮೋರ್ ದೆನ್ 200-300 ರುಪೀಸ್ ಇರೋದು. ಆ್ಯಂಡ್ ದೆನ್ ಒಂದು ಮೀಲ್ ನೀವು ಏನಾದರೂ ಏರ್ಪೋರ್ಟಲ್ಲಿ ತೊಗೊಳ್ಬೇಕು ಅಂತಂದರೆ ನಮ್ಮ ಇಂಡಿಯನ್ ಯಾವುದೇ ಏರ್ಪೋರ್ಟಲ್ಲಿ ಮಿನಿಮಮ್ ಕನಿಷ್ಠ ಅಂದರೂ ಸಹ 600+ ನಿಮಗೆ ಚಾರ್ಜ್ ಇರೋದು. ಸೊ ಅದನ್ನು ಕಡಿಮೆ ಮಾಡಿ ಜಸ್ಟ್ ಆ ನಾರ್ಮಲ್ ರೇಟ್ಗೆ ತಂದಿರತಕ್ಕಂಥ ವ್ಯಕ್ತಿ ಯಾರು? ಆ್ಯಂಡ್ ದೆನ್ ಅದಕ್ಕೆ ಫಸ್ಟ್ ಪ್ರಪೋಸಲ್ನ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ರಾಘವ್ ಚಡ್ಡಾ. ಓಕೆ,
ಆ ರೀತಿ ಒಳ್ಳೆ ವಿಷನನ್ನು ಹೊಂದಿರತಕ್ಕಂತಹ ವ್ಯಕ್ತಿ ರಾಘವ್ ಚಡ್ಡಾ ಅವರು. ಸೊ ಇವರನ್ನ ಏನು ಮಾಡಿದೆ ಇವಾಗ ಆಮ್ ಆದ್ಮಿ ಪಾರ್ಟಿ ತೆಗೆದಿದೆ. ಸೊ ಯಾಕೆ ಅಂತಂದರೆ ಇವರು ಜಾಸ್ತಿ ನ್ಯೂಸಲ್ಲಿದ್ದಾರೆ ಆ್ಯಂಡ್ ದೆನ್ ಜಾಸ್ತಿ ಈ ಒಂದು ನ್ಯಾಷನಲ್ ನ್ಯೂಸಲ್ಲಿ ಆ್ಯಂಡ್ ದೆನ್ ಇಂಟರ್ನ್ಯಾಷನಲಲ್ಲಿ ಇವರು ಸ್ವಲ್ಪ ರೆಕಗ್ನೈಸೇಷನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಫೇಮ್ ಹೋಗ್ಬಿಡುತ್ತೆ. ಸೊ ಆ ಒಂದು ಫೇಮ್ ಹೋಗೋ ಕಾರಣದಿಂದಾಗಿ ಇವ್ರು ಬರ್ಬೋದು ನೆಕ್ಸ್ಟ್ ಅಂತ. ಸೊ ಇವರನ್ನ ಆ ಒಂದು ಪದದಿಂದ ಕೆಳಗಡೆ ಹಾಕಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಇವರು ಇನ್ನೊಂದು ಸಹ ಮನವಿ ಮಾಡ್ಕೊಂಡಿದ್ದಾರೆ ಯಾರಿಗೆ, ಈ ಒಂದು ರಾಜ್ಯಸಭೆಯ ಸ್ಪೀಕರ್ ಅವರಿಗೆ. ಯಾರು, ಆಮ್ ಆದ್ಮಿ ಪಾರ್ಟಿ ಅವರು. ಏನಂತ ಅಂದರೆ, ಸೊ ಇವರಿಗೆ ಟೈಮ್ ಕೊಡ್ತೀರಾ ಅಲ್ವಾ, ಆ ಒಂದು ಟೈಮ್ ನೀವು ಆಮ್ ಆದ್ಮಿ ಪಾರ್ಟಿಗೆ ಒಂದು ಟೈಮ್ ಕೊಡ್ತಾರೆ. ಸೊ ಇವರ ಒಂದು ಟೋಟಲ್ 10 ಮೆಂಬರ್ಗಳು ಈ ರಾಜ್ಯಸಭೆಯಲ್ಲಿದ್ದಾರೆ. ಓಕೆ, ಸೊ ಆ ಒಂದು 10 ಮೆಂಬರ್ಗಳಿಗೆ ಅಂತ ಸಮ್ ಟೈಮ್ ಕೊಡ್ತಾರೆ. ಸೊ ಮೀನ್ಸ್ ಪಾರ್ಟಿ ವೈಸ್ ಟೈಮನ್ನು ಕೊಡ್ತಾರೆ. ಸೊ ಆ ನಮ್ಮ ಪಾರ್ಟಿ ಟೈಮನ್ನು ಇವರಿಗೆ ನೀವು 0 ಸಮಯ ಕೊಡಿ. ಸೊ ನೀವೇನಾದರೂ ನಾರ್ಮಲ್ ಅವ್ರಿಗೆ ಕೊಡಬೇಕು ಅಂತಂದರೆ ನಾರ್ಮಲ್ ಒಬ್ಬ MP ಗೆ ಹೇಗೆ ಕೊಡ್ತೀರಲ್ವಾ, ಸೊ ಆ ಒಂದು ಸಮಯ ಮಾತ್ರ ಈತನಿಗೆ ಕೊಡಿ ಅಂತ ಹೇಳಿದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇವ್ರ ಮೇಲೆ ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಸೊ ಯಾರು ಕೇಳಿಲ್ಲ ಅಂತಂದ್ರು SSC ಎಕ್ಸಾಮಲ್ಲಿ ಇದನ್ನು ಫೋಕಸ್ ಮಾಡ್ತಾರೆ. ಓಕೆ, ಸಮ್ ಪೊಲಿಟಿಕ್ಸ್ ಮೇಲೆ ಆ್ಯಂಡ್ ದೆನ್ ದ ಪೊಲಿಟಿಷಿಯನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಕ್ಕಂಥ ಎಕ್ಸಾಮ್ಗಳು ನಿಮಗೆ SSC ಎಕ್ಸಾಮ್. ಅದು ನೀವು GD ಎಕ್ಸಾಮ್ ತೊಗೊಳ್ಳಿ, SSC MTS ತೊಗೊಳ್ಳಿ, CHSL ತೊಗೊಳ್ಳಿ, CGL ತೊಗೊಳ್ಳಿ. ಸೊ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮೂಲತಃ ಈ ಬಿಫೋರ್ ಪೊಲಿಟಿಕ್ಸ್ಗೆ ಬರೋಕ್ಕಿಂತ ಮುಂಚೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ರು ಅಂದರೆ, ಇವರು ಚಾರ್ಟೆಡ್ ಅಕೌಂಟ್ ಆಗಿದ್ರು. ಓಕೆ, ಅದು ಸಹ ಗೊತ್ತಿರಲಿ ನಿಮಗೆ. ಚಾರ್ಟೆಡ್ ಅಕೌಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಮೀನ್ಸ್ ಒಂದು ಒಳ್ಳೆ ವಿಷನ್ ಇರ್ತಕ್ಕಂಥ ಲೀಡರ್ ಆಗಿದ್ದಾರೆ ಅವರು, ಪಾರ್ಟಿ ಯಾವುದೇ ಆಗಿರಲಿ. ಓಕೆ, ಒಳ್ಳೆ ವಿಷನ್ ಇರ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ದೆನ್ ಬನ್ನಿ ಮುಂದಿನ ಪ್ರಶ್ನೆ ಹೋಗುವ. ಏನಿದೆ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮುಂಬೈನ ಮೊದಲ ಮಹಿಳಾ BMC ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. BMC ಅಂತಂದರೆ ಏನು ಸರ್, ಫಸ್ಟ್ ಅದನ್ನು ಹೇಳಿ ಅಂತ. ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಸರ್. ಬಾಂಬೆ ಅಂತಂದರೆ ಏನು, ಇವಾಗಿನ ಮುಂಬೈ ಏನಿದೆ ಅಲ್ವಾ, ಅದು ಮುಂಚೆ ಬಾಂಬೆ ಅಂತ ಕರಿತಾ ಇತ್ತು. ಸೊ ಆ ಒಂದು ಬಾಂಬೆಯ ಮುನ್ಸಿಪಲ್ ಕಾರ್ಪೊರೇಷನ್ನ ಮೊದಲ ಮಹಿಳಾ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ. ಸರಿನಾ? ಸೊ ನೇಮಕ ಮಾಡಿಲಾಗಿದೆ. ಸೊ ಯಾರವರು, ಅಶ್ವಿನಿ ಅವರು. ಆ್ಯಂಡ್ ದೆನ್ ಆಪ್ಷನ್ ಬಿ ಇಕ್ಬಾಲ್ ಅವರು. ಆಪ್ಷನ್ ಸಿ ಏನಿದೆ ಅಂತಂದರೆ ಸಂಜಯ್ ಮುಖರ್ಜಿ ಅವರು. ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ರಾಕೇಶ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು ಹೇಳ್ಬೋದಾ? ಯಾರು ಸರ್ ಅವರು? ಯಾರು ಅಂದರೆ ನಮ್ಮ ಅಶ್ವಿನಿ ಅವರು. ಸರಿನಾ? ಯಾರು ಅಂತ ಹೇಳ್ತೀವಿ, ನಮ್ಮ ಅಶ್ವಿನಿ ಬಿಡೆ ಅವರು ಅಂತ ಹೇಳ್ತೀವಿ. ಸೊ ಇವರು ಈ ಒಂದು BMCಯ ಮೊದಲ ಮಹಿಳಾ ಕಮಿಷನರ್ ಆಗಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸೊ ಮೊದಲ ಮಹಿಳಾ ಕಮಿಷನರ್ ಇವರು. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಮೊದಲ ಮಹಿಳೆ ಅಂತಂದರೆ ಸೊ ಅದು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೆಂಟ್ರಲಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಮಾರ್ಚ್ 2026ರಲ್ಲಿ ಭಾರತದಲ್ಲಿ UPI ವಹಿವಾಟಿನ ಇಲ್ಲಿಯವರೆಗಿನ ಅತ್ಯಧಿಕ ಮೌಲ್ಯ ಎಷ್ಟು ದಾಖಲಾಗಿದೆ ಅಂತ ಕೊಟ್ಟಿದ್ದಾನೆ. ಎಷ್ಟು ದಾಖಲಾಗಿರಬಹುದು? ಆಪ್ಷನ್ ಎ 24.52 ಟ್ರಿಲಿಯನ್, ಆಪ್ಷನ್ ಬಿ 26.52 ಟ್ರಿಲಿಯನ್, ಆಪ್ಷನ್ ಸಿ ಏನಿದೆ ಅಂತಂದರೆ 31.52 ಟ್ರಿಲಿಯನ್, ಹಾಗೆ ಆಪ್ಷನ್ ಡಿ 29.52 ಟ್ರಿಲಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಗ್ಬೋದು? ಯಾವುದು ಅಂತಂದರೆ ಸರ್ ಆಪ್ಷನ್ ಡಿ ಅಂತ ಹೇಳ್ತೀವಿ, 29.52 ಟ್ರಿಲಿಯನ್. ರಾಂಗ್, 29.52 ಟ್ರಿಲಿಯನ್ ಅಂತ ಹೇಳ್ತೀವಿ. 29.52 ಟ್ರಿಲಿಯನ್ ದಾಖಲಾಗಿದೆ. ಯಾವುದು? ಈ ಒಂದು UPI ವಹಿವಾಟಿನ ಒಂದು ದಾಖಲಾತಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಎಷ್ಟು ಸರ್? 29.52 ಟ್ರಿಲಿಯನ್. ಓಕೆ, ರುಪೀಸಾ ಡಾಲರಾ? ರುಪೀಸ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾವಯವ ನಿರ್ಮಾಣ ಆಯೋಗದಿಂದ ಸಾಧನಾ ಸಪ್ತಾಹ 2026 ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದಾನೆ. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಆಯೋಜಿಸಲಾಗ್ತಾ ಇರಬಹುದು? ಯಾವ ದಿನಾಂಕ? ಆಪ್ಷನ್ ಎ ಕೊಟ್ಟಿದ್ದಾರೆ 28 ಮಾರ್ಚ್ನಿಂದ 3 ಏಪ್ರಿಲ್ ಅಂತ ಹೇಳ್ತಾನೆ. ಆಪ್ಷನ್ ಬಿ ಕೊಟ್ಟಿದ್ದಾರೆ 2 ರಿಂದ 8 ಏಪ್ರಿಲ್ವರೆಗೆ ಅಂತ. ಹೌದು, ಈ ಒಂದು 2 ರಿಂದ 8 ಏಪ್ರಿಲ್ ಅಂತ ಹೇಳ್ತೀವಿ. ಏನನ್ನ? ಈ ಒಂದು ಸಾಧನಾ ಸಪ್ತಾಹ 2026 ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ CBSE ಅಂತಂದರೆ ಸಾಮರ್ಥ್ಯ ನಿರ್ಮಾಣ ಆಯೋಗ ಅಂತ ಹೇಳ್ತೀವಿ. ಸೊ ಇನ್ ಇಂಗ್ಲೀಷಲ್ಲಿ ಹೇಳ್ಬೋದಾ? ಸಾಮರ್ಥ್ಯ ಅಂತಂದರೆ ಏನಂತ ಹೇಳ್ತೀವಿ? ಕೆಪಾಸಿಟಿ ಅಂತ ಹೇಳ್ತೀವಿ. ನಿರ್ಮಾಣ ಅಂತಂದರೆ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆಯೋಗ ಅಂದರೆ ಕಮಿಷನ್. ಮೀನ್ಸ್ ಈ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂತ ಹೇಳ್ಬೋದು ಇದನ್ನು. ಓಕೆ, ಸೊ ಇದು ಲಾಂಚ್ ಮಾಡಿದೆ. ಏನನ್ನು ಲಾಂಚ್ ಮಾಡಿದೆ ಅಂದರೆ ಈ ಒಂದು ಸಾಧನಾ ಸಪ್ತಾಹ 2026 ಲಾಂಚ್ ಮಾಡಿದೆ. ಸೊ ಹಾಗಾದರೆ ಈ ಒಂದು ವೀಕ್ ಇನಿಷಿಯೇಟಿವ್ ಯಾವಾಗ ಅಂತ ಕೇಳಿದ್ರೆ 2 ಏಪ್ರಿಲಿಂದ 8 ಏಪ್ರಿಲ್ವರೆಗೆ ಅನ್ನೋದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯವು ದೂರದ ಪ್ರದೇಶಗಳಿಗೆ, ಎಲ್ಲಿಗೆ? ದೂರದ ಪ್ರದೇಶಗಳಿಗೆ. ಯಾವುದು? ಮೇಘಾಲಯವು ಹೈ ಸ್ಪೀಡ್ ಇಂಟರ್ನೆಟ್ ತರಲು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಮಾಡ್ಕೊಂಡಿರಬಹುದು? ಆಪ್ಷನ್ ಎ ಜಿಯೋ, ಆಪ್ಷನ್ ಬಿ ಏರ್ಟೆಲ್, ಆಪ್ಷನ್ ಸಿ BSNL, ಆಪ್ಷನ್ ಡಿ ಏನಿದೆ ಅಂದರೆ ಸ್ಟಾರ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಸುಮ್ಮನೆ ಗೆಸ್ ಮಾಡಿ, ಇಲ್ಲಾಂದರೆ ಎಲಿಮಿನೇಟ್ ಮಾಡಿ. ಹೇಳ್ಬೋದಾ? ಹೇಳಿ ನೋಡುವ. 1 2 3 4 5 6. ಓಕೆ, 6 ಸೆಕೆಂಡಲ್ಲಿ ಆನ್ಸರ್ ಬಂತಾ? ಯಾವುದು? ಆಪ್ಷನ್ ಡಿ ಸ್ಟಾರ್ ಲಿಂಕ್ ಇಂಡಿಯಾ. ಎಲಿಮಿನೇಟ್ ಮಾಡ್ಬೋದು ನಾವು ಈಸಿಯಾಗಿ. ಜಿಯೋ
ಸರ್ ಜಿಯೋನ ಹೇಗೆ? ಇಲ್ಲೇ ನಾವೇನಾದರೂ ಸಿಟಿಯಲ್ಲಿದ್ದರೆ ಚೆನ್ನಾಗಿ ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ. ಸೊ ಅಲ್ಲಿ ಹೈ ಸ್ಪೀಡ್ ಬೇಕಾಗಿದೆ ಅಂತ ಅವ್ರಿಗೆ ಫಸ್ಟ್. ಅದೇನು ದೂರದ ಪ್ರದೇಶಗಳಿಗೆ ಬೇಕಾಗಿದೆ ಅಂತೆ ಸೆಕೆಂಡ್. ಸೊ ಇವರು ಚಾನ್ಸೇ ಇಲ್ಲ. ಏರ್ಟೆಲ್ ಅಂತೂ ಅದು ಹೋಗ್ತಾ ಇದೆ ಇವಾಗ. ಓಕೆ, ಸೊ ಇದು ಬಸ್ ಸ್ಟ್ಯಾಂಡಲ್ಲೇ ಚೆನ್ನಾಗಿ ಬರ್ತಾ ಇಲ್ಲ ಇವಾಗ ಏರ್ಟೆಲ್ ಅನ್ನೋದು. ಸೊ ಇದಾಗೋದಿಲ್ಲ ಅಂದರೆ ನೆಕ್ಸ್ಟ್ ಬಿ ಎಸ್ ಎನ್ ಎಲ್ ನೀವು ಬಿ ಎಸ್ ಎನ್ ಎಲ್ ಆಫೀಸಲ್ಲೇ ಕೂತ್ಕೊಂಡ್ರು ಸಹ ನಿಮ್ಗೆ ನೆಟ್ವರ್ಕ್ ಬರಲ್ಲ. ಓಕೆ, ಸೊ ದ್ಯಾಟ್ಸ್ ವೈ ಈ ಸ್ಟಾರ್ ಲಿಂಕ್ ಇಂಡಿಯಾ ಜೊತೆಗೆ ಪಾಲುದಾರಿಕೆಯನ್ನು ಮಾಡ್ಕೊಂಡಿದೆ. ಆ್ಯಂಡ್ ದೆನ್ ಇದಕ್ಕಿಂತ ಮುಂಚೆ ಒಂದು ರಾಜ್ಯ ಮಾಡ್ಕೊಂಡಿದೆ. ಯಾವ ರಾಜ್ಯ ಇರ್ಬೋದು? ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ಮಹಾರಾಷ್ಟ್ರ ರಾಜ್ಯ. ಓಕೆ, ಸೊ ಈ ಒಂದು ಮಹಾರಾಷ್ಟ್ರ ರಾಜ್ಯ ಮೊಟ್ಟ ಮೊದಲ ಯಾವ ರಾಜ್ಯ ಈ ಒಂದು ಸ್ಟಾರ್ ಲಿಂಕ್ ಜೊತೆಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಮಹಾರಾಷ್ಟ್ರದ BMCಯ ಮೊದಲ ಮಹಿಳಾ ಕಮಿಷನರ್ ಯಾರು ಸರ್? ಅವರು ಹೇಳಿಲ್ಲಲ್ಲ ಯಾರು ಅಂದರೆ ಅಶ್ವಿನಿ ಬಿಡಿ ಅವರು. ಓಕೆ, ಸೊ ನಮ್ಮ ಅಶ್ವಿನಿ ಅವ್ರನ್ನ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 9ನೇ ಪ್ರಶ್ನೆ, ಅರುಂಧತಿ ರಾಯ್ ಅವರ ಆತ್ಮಚರಿತ್ರೆ ಮದರ್ ಮೇರಿ ಕಮ್ಸ್ ಟು ಮೀ ಏನು? ಈ ಒಂದು ಮದರ್ ಮೇರಿ ಕಮ್ಸ್ ಟು ಮೀ 2025ರ ನ್ಯಾಷನಲ್ ಬುಕ್ ಕ್ರಿಟಿಕ್ಸ್ ಸರ್ಕಲ್ ಪ್ರಶಸ್ತಿಯಲ್ಲಿ ಯಾವ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಅಂತ ಕೇಳಿದ್ದಾನೆ. ಯಾವ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿರಬಹುದು? ಕ್ವಶನಲ್ಲೇ ಆನ್ಸರ್ ಇದೆ ಅಲ್ವಾ? ಏನಿದೆ? ಆತ್ಮಚರಿತ್ರೆ ಮದರ್ ಮೇರಿ ಕಮ್ಸ್ ಟು ಮೀ ಅಂತ. ಸೊ ಹಾಗಾದರೆ ಏನಾಗಿರ್ಬೋದು ಇದು? ಸೊ ಇದೊಂದು ಸರ್ ಇದು ಆತ್ಮಚರಿತ್ರೆನೇ ಆಗಿರ್ಬೋದು. ಮೀನ್ಸ್ ಏನಂತ ಹೇಳ್ತೀವಿ? ಆಟೋಬಯೋಗ್ರಫಿ ಅಂತ ಹೇಳ್ತೀವಿ, ಸರಿನಾ? ಸೊ ಬಯೋಗ್ರಫಿಗೆ ಮತ್ತು ಆಟೋಬಯೋಗ್ರಫಿಗೆ ಇರತಕ್ಕಂಥ ಡಿಫ್ರೆನ್ಸ್ ಏನು ಅಂತ. ಓಕೆ, ಸೊ ಬಯೋಗ್ರಫಿ ಅಂತಂದರೆ ಒಬ್ಬರ ಆತ್ಮಚರಿತ್ರೆಯನ್ನು ಇನ್ನೊಬ್ರು ಯಾರೋ ಬರೆಯೋದು, ಅದನ್ನು ನಾವು ಬಯೋಗ್ರಫಿ ಅಂತ ಹೇಳ್ತೀವಿ. ಸೊ ನನ್ನ ಆತ್ಮಚರಿತ್ರೆಯನ್ನು ನಾನೇ ಬರ್ಕೊಳ್ಳೋದು, ಅದನ್ನು ನಾವೇನಂತ ಹೇಳ್ತೀವಿ? ಈ ಒಂದು ಆಟೋಬಯೋಗ್ರಫಿ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹಾಗಾದರೆ ನಿಮಗೆ ಒಂದು ಪ್ರಶ್ನೆ, ಮಧ್ಯಕಾಲೀನ ಇತಿಹಾಸದಲ್ಲಿ ಯಾವ ದೊರೆ ತನ್ನ ಆತ್ಮಚರಿತ್ರೆಯನ್ನು ತಾನೇ ಮೊದಲ ಬಾರಿಗೆ ಬರೆದುಕೊಂಡನು ಅಂತ? ಆಪ್ಷನ್ ತಗೊಳ್ಳಿ ನೀವೇ. ಆ್ಯಂಡ್ ದೆನ್ ಓಕೆ, ಆಪ್ಷನ್ನೇ ಬೇಡ ಅನ್ಸುತ್ತೆ. ಓಕೆ, ತುಘಲಕ್ ಡೈನೆಸ್ಟಿಯ ಒಬ್ಬ ದೊರೆ. ಸೊ ಯಾರಾತ? ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್, ಆ್ಯಂಡ್ ದೆನ್ ಈ ಒಂದು ಗಿಯಾಸುದ್ದೀನ್ ತುಘಲಕ್ ಅಂತ. ಈ 3 ಆಪ್ಷನ್ನ ತಗೊಳ್ಳಿ. ಓಕೆ, ಆಪ್ಷನ್ ಡಿನ ಸಹ ತಗೊಳ್ಳಿ, ಒಂದು ಬಾಬರ್ ಅಂತ. ಓಕೆ, ಸೊ ಇದಕ್ಕೆ ನೀವು ಕಾಮೆಂಟ್ನ ಮಾಡಿ. ಸೊ ದಿಸ್ ಇಸ್ ದ ಹೋಮ್ವರ್ಕ್ ನಂಬರ್ 1. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಿದ್ದಾನೆ ನೋಡಿ. ಯಾವ ಪ್ರಶ್ನೆ? ಈ ಒಂದು ಮದರ್ ಮೇರಿ ಕಮ್ಸ್ ಟು ಮೀ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದೆ? ಅರುಂಧತಿ ರಾಯ್ ಅವರಿಗೆ. ಯಾರಿಗೆ? ಅರುಂಧತಿ ರಾಯ್ ಅವರು. ಆ್ಯಂಡ್ ದೆನ್ ಈ ಒಂದು ಅರುಂಧತಿ ರಾಯ್ ಅವರು ಯಾವ ರಾಜ್ಯದವ್ರು ಗೊತ್ತಾ ಸರ್? ಕೇಳ್ತಾನೆ ಅದನ್ನು? ಹೌದು, ಕೇಳಿದ್ದಾನೆ. ಸೊ ಈ ಒಂದು ಅರುಂಧತಿ ರಾಯ್ ಅವರು ಇವಾಗಲೇ ಒಂದು ರಾಜ್ಯ ನೋಡಿದ್ವಿ ನಾವು. ಯಾವುದು? ಸ್ಟಾರ್ ಲಿಂಕ್ ರಾಜ್ಯ. ಯಾವ ಸರ್? ಮಹಾರಾಷ್ಟ್ರನಾ? ಅಲ್ಲ, ಮೇಘಾಲಯ. ಓಕೆ, ಸೊ ಒಂದು ಮೇಘಾಲಯದವರು ಇವರು ಯಾರು ಅಂತಂದರೆ ಒಂದು ಅರುಂಧತಿ ರಾಯ್ ಅವರು. ಓಕೆ, ಸೊ ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 10ನೇ ಪ್ರಶ್ನೆ, ಭವಸಾಗರ ಕೇಂದ್ರವನ್ನು ಭಾರತದ ಮೊದಲ ಆಳವಾದ ಸಮುದ್ರ ಜೀವಿಗಳ ರಾಷ್ಟ್ರೀಯ ಭಂಡಾರವಾಗಿ ನಾಮಕರಣ ಮಾಡಲಾಗಿದೆ. ಹಾಗಾದರೆ ಈ ಕೇಂದ್ರವು ಎಲ್ಲಿದೆ ಅಂತ? ಏನಾಗಿದೆ ಸರ್ ಅದು? ಭವಸಾಗರ ಕೇಂದ್ರ. ಏನಾಗಿದೆ ಇದು? ಭಾರತದ ಮೊದಲ ಆಳವಾದ ಸಮುದ್ರ ಜೀವಿಗಳ ರಾಷ್ಟ್ರೀಯ ಭಂಡಾರವಾಗಿದೆ. ಸೊ ಹಾಗಾದರೆ ಈ ಒಂದು ಕೇಂದ್ರ ಎಲ್ಲಿದೆ ಅಂತ? ಎಲ್ಲಿ ಕಂಡುಬರುತ್ತೆ? ಗೋವಾ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ಸೊ ಆಲ್ರೆಡಿ ಇದು ಎಸ್ಟರ್ಡೇ ಕ್ವಶನ್ ನೋಡಿದ್ವಲ್ಲ. ಎಲ್ಲಿರ್ಬೋದು ಇದು ಸರ್? ಎಲ್ಲಿ ಅಂತಂದರೆ ದ್ಯಾಟ್ ಈಸ್ ಇನ್ ಈ ಒಂದು ಕೇರಳ ಅಂತ ಹೇಳ್ತೀವಿ. ಸರ್ನ ಎಲ್ಲಿದೆ ಅಂತಂದರೆ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಯಾವುದು? ಭವಸಾಗರ ಕೇಂದ್ರ, ಭಾರತದ ಮೊದಲ ಆಳವಾದ ಸಮುದ್ರ ಜೀವಿಗಳ ರಾಷ್ಟ್ರೀಯ ಭಂಡಾರ ಕೇಂದ್ರ ಅಂತ ಹೇಳ್ತೀವಿ ಸರ್ನ. ಸೊ ಇದಕ್ಕೆ ಎಲ್ಲಿ ಕಂಡುಬರುತ್ತೆ ಸರ್? ದ್ಯಾಟ್ ಈಸ್ ಇನ್ ಕೇರಳ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಯಾವ ಸರೋವರದ ಮೇಲೆ ನಿರ್ಮಿಸಲಾಗುವುದು ಅಂತ ಕೇಳಿದ್ದಾನೆ. ಉತ್ತರ ಭಾರತದ ಮೊದಲ ಗಾಜಿನ ಸೇತುವೆ ಅಂತೆ. ಸೊ ಹಾಗಾದರೆ ಯಾವೊಂದು ಸರೋವರದ ಮೇಲೆ ನಿರ್ಮಿಸಲಾಗುವುದು ಹೇಳ್ಬೋದಾ? ಯಾವ ಸರೋವರ? ಈ ಒಂದು ಡಲ್ಲಲ್ಲದು ಅದು ಧಾಲ್ ಸರೋವರ ಆಗಬೇಕಾಗಿತ್ತು. ಓಕೆ, ಸೊ ಏನಂತ ಹೇಳ್ತೀವಿ? ಧಾಲ್ ಸರೋವರ ಅಂತ ಹೇಳ್ತೀವಿ, ಧಾಲ್ ಲೇಕ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಈ ಒಂದು ನೈನಿ ಲೇಕ್ ಅಂತ ಹೇಳ್ತೀವಿ, ನೈನಿ ಸರೋವರ. ಆಪ್ಷನ್ ಸಿ ಸಟ್ಲೂಜ್ ಸರೋವರ ಅಂತ ಹೇಳ್ತೀವಿ. ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಭೀಮ್ತಾಲ್ ಸರೋವರ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಟ್ಲೂಜ್ ಸರೋವರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಟ್ಲೂಜ್ ಲೇಕ್ ಅಂತ ಹೇಳ್ತೀವಿ. ಸೊ ಇದರ ಮೇಲೆ ಈ ಒಂದು ನಾರ್ತ್ ಇಂಡಿಯಾದ ಮೊದಲ ಗ್ಲಾಸ್ ಬ್ರಿಡ್ಜ್ ಬಿಲ್ಟ್ ಆಗ್ತದೆ. ಓಕೆ, ಸೊ ಮೀನ್ಸ್ ವಿಲ್ ಅಂತಂದರೆ ಅದು ಇನ್ನೂ ಆಗುತ್ತೆ ಫ್ಯೂಚರ್ ಟೆನ್ಸಲ್ಲಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ದಾಲ್ ಲೇಕ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ದಾಲ್ ಲೇಕ್ ಕಂಡುಬರೋದು ನಿಮಗೆ ಈ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇದೇ ಒಂದು ದಾಲ್ ಲೇಕ್ ಏನಿದೆ ಅಲ್ವಾ, ಸೊ ಇದೊಂದು ಫ್ರೀಸಿಂಗ್ ಲೇಕ್ ಆಗಿದೆ. ನೀವೇನಾದರೂ ಜನವರಿ ಟೈಮಲ್ಲಿ ಎಲ್ಲ ಹೋಗಿದ್ರೆ ಸೊ ಇದ್ರ ಮೇಲೆ ಈ ಒಂದು ಲೇಕ್ ಮೇಲೆ ನೀವು ಕ್ರಿಕೆಟ್ ಆಡಬಹುದು. ಮೀನ್ಸ್ ಕಂಪ್ಲೀಟಾಗಿ ಫ್ರೀಸ್ ಆಗಿಬಿಟ್ಟಿರುತ್ತೆ ಅದು. ಯಾವುದು ಅಂತಂದರೆ ಇದೇ ಒಂದು ದಾಲ್ ಲೇಕ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ಇದೇ ಒಂದು ದಾಲ್ ಲೇಕನ್ನು ಏನಂತ ಹೇಳ್ತಾರೆ? ಶ್ರೀನಗರದ ಕಿರೀಟ ಒಡವೆ ಅಂತ ಹೇಳ್ತಾರೆ ಇದನ್ನು. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸತ್ಲೇಜ್ ಲೇಕ್. ಓಕೆ, ಸೊ ಈ ಒಂದು ಸತ್ಲೇಜ್ ಲೇಕ್ ಅನ್ನೋದು ಕಂಡುಬರೋದೆಲ್ಲಿ?
ಎಲ್ಲಿ ಕಂಡುಬರುತ್ತೆ? ಇದನ್ನ ಕೇಳ್ಬೋದಲ್ಲ ನಿಮಗೆ. ಓಕೆ, ದಾಲ್ ಲೇಕ್ ಕಂಡುಬರೋದು ನಿಮಗೆ ಜಮ್ಮು ಕಾಶ್ಮೀರದಲ್ಲಿ, ಹೌದು. ಹಾಗಾದರೆ ಸಟ್ಲೇಜ್ ಲೇಕ್ ಎಲ್ಲಿ ಕಂಡುಬರುತ್ತೆ ಹೇಳು ಅಂತ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಸೊ ಅವಾಗ ನೀವೇನಂತ ಹೇಳ್ತೀರಾ? ಸರ್ ಸಟ್ಲೇಜ್ ಹರಿವು ಸಹ ಜಾಸ್ತಿ ಪಂಜಾಬಲ್ಲಿ ಇರುತ್ತೆ. ಸೊ ಪಂಜಾಬಲ್ಲಿ ಇರ್ಬೋದು ಇದು ಒಂದು ಸರೋವರ. ಹೌದು, ಇದು ಸರೋವರ ಪಂಜಾಬಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಸತ್ಲೂಜ್ ಸರೋವರ ಅಂತ ಹೇಳ್ತೀವಿ. ಸಟ್ಲೇಜ್ ನದಿ ಅಲ್ಲ, ಈ ಒಂದು ಸತ್ಲೂಜ್ ಸರೋವರ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಟೈಡ್ಸ್ ಆಫ್ ಟೈಮ್ ಪುಸ್ತಕವನ್ನು ಯಾರಿಂದ ಬರೆಯಲ್ಪಟ್ಟಿದೆಯೋ ಅದನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದಾನೆ. ಸೊ ಮೀನ್ಸ್ ಇದನ್ನು ಬರೆದವರು ಯಾರು ಅಂತ. ಯಾವುದು? ಈ ಒಂದು ಟೈಡ್ಸ್ ಆಫ್ ಟೈಮ್ ಅನ್ನೋದನ್ನು. ಸೊ ನಿಮಗೆ ಈ ಮುಂಬರ್ತಕ್ಕಂತಹ RRB ALP ಎಕ್ಸಾಮ್ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು CGL ಎಕ್ಸಾಮ್ ಆ್ಯಂಡ್ ದೆನ್ ಈ ಒಂದು CPO ಮೇನ್ಸ್ ಎಕ್ಸಾಮ್. ಓಕೆ, ಸೊ ಮೀನ್ಸ್ ಈ ಎಕ್ಸಾಮ್ಗಳಿಗೆ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ ಆ್ಯಂಡ್ ದೆನ್ ಈ ಒಂದು NTPC ಅಂಡರ್ ಗ್ರ್ಯಾಜುಯೇಟ್. ಗ್ರ್ಯಾಜುಯೇಟ್ಗೆ ಕೇಳಿಲ್ಲ ಈ ಒಂದು ಲೆವೆಲಲ್ಲಿ ಪ್ರಶ್ನೆ, ಬಟ್ ಅಂಡರ್ ಗ್ರ್ಯಾಜುಯೇಟಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಇರಬಹುದು. ಓಕೆ, ಸೊ ಏನು ಅಂತಂದರೆ ಈ ನಮ್ಮ ಭಾರತದ ವೈಸ್ ಪ್ರೆಸಿಡೆಂಟ್ ಅವರು ಸೊ ಯಾವ್ಯಾವ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರಲ್ವಾ, ಸೊ ಅದ್ರದ್ದು ಚಾರ್ಟ್ ಸಿಗುತ್ತೆ ನಿಮಗೆ. ಎಲ್ಲಿ? ಗೂಗಲಲ್ಲಿ ಸಿಗುತ್ತೆ. ಒಂದ್ಸರಿ ನೀವು ಸರ್ಚ್ ಮಾಡಿ. ಓಕೆ, ಸೊ ಇವರಿಂದ ಅದು ಬಿಡುಗಡೆ ಆಗಿರಬೇಕು. ಯಾರಿಂದ? ನಮ್ಮ ಭಾರತ ಉಪರಾಷ್ಟ್ರಪತಿಯಿಂದ. ಸೊ ಕರೆಂಟ್ ಇರ್ತಕ್ಕಂಥ ಉಪರಾಷ್ಟ್ರಪತಿ. ಸೊ ಇದಕ್ಕಿಂತ ಮುಂಚೆ ಇರ್ತಕ್ಕಂಥ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಕರ್ ಅವರಿದ್ದರು, 14ನೇ ವ್ಯಕ್ತಿಯಾಗಿದ್ದರು. ಓಕೆ, ಸೊ ಅವ್ರದ್ದಲ್ಲ. ಸೊ ಅವ್ರದ್ದು ಆಲ್ಮೋಸ್ಟ್ ಎಲಿಮಿನೇಟ್ ಮಾಡಿರ್ತಾನೆ, ಬಟ್ ಇವ್ರದ್ದು ಇರ್ತದೆ ನಿಮಗೆ. ಸೊ ಇವರು ಯಾವುದ್ಯಾವ ಬುಕ್ಗಳನ್ನು ಬಿಡುಗಡೆ ಮಾಡಿದರೆ ಆ ಒಂದು ಬುಕ್ನ ಹೆಸರು ಆ್ಯಂಡ್ ದೆನ್ ನೆಕ್ಸ್ಟ್ ಆ ಒಂದು ಬುಕ್ಕಿನ ಲೇಖಕರು. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಲಾಸ್ಟ್ ನೀವು ನೋಡಿರ್ಬೋದು RRB NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ ಫಿಕ್ಸ್ ಒಂದು 4 ಶಿಫ್ಟಲ್ಲಿ 1 ಶಿಫ್ಟಲ್ಲಿ ಈ ಕ್ವಶನ್ ಇರ್ತಿತ್ತು. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಬಟ್ ಇಲ್ಲಿ ಇದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಯಾವುದು? ಈ ಒಂದು ಟೈಡ್ಸ್ ಆಫ್ ಟೈಮ್ ಅನ್ನೋದನ್ನು ಅಂತಂದರೆ ಈ ಒಂದು ನಮ್ಮ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಇದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸುಧಾಮೂರ್ತಿ ಅವರು ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಸುಧಾಮೂರ್ತಿ ಅವರು. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಕ್ಸೆಸ್ ನೌ ಮತ್ತು ಕೀಪ್ ಇಟ್ ಆನ್ ವರದಿಯ ಪ್ರಕಾರ 2026ರಲ್ಲಿ ಭಾರತದಲ್ಲಿ ಎಷ್ಟು ಬಾರಿ ಇಂಟರ್ನೆಟ್ ಸ್ಥಗಿತಗೊಂಡಿತು ಅಂತ ಕೇಳಿದ್ದಾನೆ. ಯಾರ ಪ್ರಕಾರ ಸರ್ ಇದು? ಆಕ್ಸೆಸ್ ನೌ ಆ್ಯಂಡ್ ಕೀಪ್ ಇಟ್ ಆನ್ ವರದಿಯ ಪ್ರಕಾರ. ಓಕೆ, ಯಾರ ಪ್ರಕಾರ ಅಂತಂದರೆ ಈ ಒಂದು ವರದಿಯ ಪ್ರಕಾರ. ಹಾಗಾದರೆ ಈ ವರದಿಯ ಪ್ರಕಾರ ಎಷ್ಟು ಬಾರಿ ಸರ್ವರ್ ಡೌನ್ ಆಗಿದೆ? ಸರ್ವರ್ ಡೌನ್ ಅಲ್ಲ, ಶಟ್ ಡೌನ್ ಆಗಿದೆ ಅಂತ. ಓಕೆ, ಮೀನ್ಸ್ ಸ್ಥಗಿತಗೊಂಡಿದೆ ಅಂತಂದರೆ ಅದು ಶಟ್ ಡೌನ್ ಅಂತ ಅರ್ಥ ಕೊಡುತ್ತೆ ಇಂಗ್ಲೀಷಲ್ಲಿ. ಸೊ ಹಾಗಾದರೆ ಎಷ್ಟು ಬಾರಿ? 45 ಬಾರಿ, 55 ಬಾರಿ, 75 ಬಾರಿ ಆ್ಯಂಡ್ ದೆನ್ 65 ಬಾರಿ. ಸರ್ ಆಗಿದೆಯಾ? ಹಾಗೆ ಹೌದಾಗಿದೆ. ಓಕೆ, ಸೊ ಎಷ್ಟು ಬಾರಿ ಅಂತಂದರೆ ಟೋಟಲಿ 65 ಬಾರಿ. ಓಕೆ, ಎಷ್ಟು ಬಾರಿ ಅಂತ ಹೇಳ್ತೀವಿ? 65 ಟೈಮ್ಸ್ ಶಟ್ ಡೌನ್ ಆಗಿದೆ. ಯಾವುದು? ಈ ಒಂದು ಇಂಟರ್ನೆಟ್ ಶಟ್ ಡೌನ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಂಧ್ರ ಪ್ರದೇಶದ ಪುನರ್ವ್ಯವಸ್ಥೆ ತಿದ್ದುಪಡಿ ವಿಧೇಯಕ 2026 ಅನ್ನು ಯಾವ ನಗರವನ್ನು ಆಂಧ್ರ ಪ್ರದೇಶದ ಶಾಶ್ವತ ರಾಜಧಾನಿಯಾಗಿ ಮಾನ್ಯತೆ ನೀಡಲು ತರಲಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವೊಂದು ರಾಜಧಾನಿ ಸರ್ ಅದು? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಅಮರಾವತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕರ್ನೂಲ್ ಈ ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಅಂತ ಹೇಳ್ತೀವಿ. ಸರ್ 1950ಸಲ್ಲಿ ಫಸ್ಟ್ ಇರ್ತಕ್ಕಂಥ ಮೊದಲ ರಾಜಧಾನಿನೇ ಕರ್ನೂಲ್. ಅದು ಯಾಕೆ ಅಂತಂದರೆ ನೀವೇನಾದರೂ ಈ ಆಂಧ್ರ ಪ್ರದೇಶವನ್ನು ಹೀಗೆ ತೊಗೊಂಡ್ರೆ ಆ ಒಂದು ಆಂಧ್ರ ಪ್ರದೇಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ ಕರ್ನೂಲ್, ಬಟ್ ಅಮರಾವತಿಯಲ್ಲಿ ಕಂಡುಬರುತ್ತೆ ಈ ದಿಕ್ಕಲ್ಲಿ ಕಂಡುಬರುತ್ತೆ ನಿಮಗೆ. ಓಕೆ, ಯಾವುದು? ಈಶಾನ್ಯ ದಿಕ್ಕಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ವಿಶಾಖಪಟ್ಟಣ ಮೇಲೆ ಕಂಡುಬರುತ್ತೆ, ಇಲ್ಲೇ ಪಕ್ಕಕ್ಕೆ ಕಂಡುಬರುತ್ತೆ, ಅದ್ರ ಸ್ವಲ್ಪ ಕೆಳಗಡೆ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅಮರಾವತಿ. ಓಕೆ, ಅಮರಾವತಿ ಹೇಳಿದಲ್ವಾ? ಆ್ಯಂಡ್ ನೆಕ್ಸ್ಟ್ ಗುಂಟೂರು ಇಲ್ಲಿ ನಿಮ್ಗೆ ಕಂಡುಬರುತ್ತೆ. ಗುಂಟೂರು ಮೆಣಸಿಕಾಯಿ. ಸೊ ಅದೆಲ್ಲ ನೀವು ಕೇಳಿರ್ತೀರಾ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಯಾವುದು ಅಂತಂದರೆ ಈ ಒಂದು ಅಮರಾವತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಕರ್ನೂಲ್ ಮತ್ತು ಕುರ್ನೂಲ್ಗೆ ಡಿಫ್ರೆನ್ಸ್ ಗೊತ್ತಿರಲಿ. ಕರ್ನೂಲ್ ಕಂಡುಬರೋದು ನಿಮಗೆ ಆಂಧ್ರ ಪ್ರದೇಶದಲ್ಲಿ, ಕುರ್ನೂಲ್ ಅನ್ನೋದು ಕಂಡುಬರೋದು ನಿಮಗೆ ಈ ಹರಿಯಾಣದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ. ಸರಿಯಾ? ಸೊ ಅದನ್ನು ಸಹ ನೀವು ಕನ್ಫ್ಯೂಷನ್ ಆಗಬೇಡಿ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು. ಸೊ ನಮ್ಮ ಭಾರತದಲ್ಲಿ 65 ಟೈಮ್ ಅಲ್ವಾ? ಸೊ ಹಾಗಾದರೆ ಅತಿ ಹೆಚ್ಚು ಶಟ್ ಡೌನು ಯಾವ ದೇಶದಲ್ಲಿ ಆಗಿರ್ಬೋದು? ಮೇ ಬಿ ಒಂದು 100-150 ಸರಿ ಯಾವುದಾದ್ರೂ ದೇಶದಲ್ಲಿ ಆಗಿರ್ಬೋದು ಬಿಡಿ ಸರ್. ಯಾಕಂದರೆ ನಮ್ಮದೇ 65 ಆಗಿದೆ ಅಂತಾರೆ. ನಮ್ಮದು ಸ್ವಲ್ಪ ಡೆಮೋಕ್ರಸಿ ನೇಷನ್. ಸೊ ಅಲ್ಲೇ 65 ಆಗಿದೆ ಅಂದರೆ ಸೊ ಇನ್ನೂ ಸಹ ದೇಶಗಳಿದಾವಲ್ಲ, ಸೊ ಅಲ್ಲಿ ಇನ್ನೂ ಸಹ ಜಾಸ್ತಿ ಆಗಿರ್ಬೋದು ಅಫ್ಘಾನಿಸ್ತಾನ್ ಟೈಮಲ್ಲಿ. ಸೊ ಆ ರೀತಿಯಲ್ಲಿ ಅಂತ ನಿಮ್ಗೆ ಗೊತ್ತಿರಲಿ. 2ನೇ ರ್ಯಾಂಕಲ್ಲಿ ಇದ್ದೀವಿ ನಾವು ಇದರಲ್ಲಿ, ಶಟ್ ಡೌನಲ್ಲಿ. ಓಕೆ, ಎಷ್ಟನೇ ರ್ಯಾಂಕಲ್ಲಿ? 2ನೇ ರ್ಯಾಂಕಲ್ಲಿ. ಆ್ಯಂಡ್ ದೆನ್ ಹಾಗಿದ್ರೆ ಮೊದಲನೇ ರ್ಯಾಂಕಲ್ಲಿ ಯಾರಿದ್ದಾರೆ? ಮೊದಲನೇ ರ್ಯಾಂಕಲ್ಲಿ ಇರ್ತಕ್ಕಂಥವ್ರು ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಮಿತ್ರ ದೇಶ. ಯಾರು ಮಿತ್ರ ದೇಶ? ಅಂದರೆ ನಮ್ಮ ನೇಬರ್ ದೇಶ ಮಯನ್ಮಾರ್ ಅಂತ ಹೇಳ್ತೀವಿ. ಮಯನ್ಮಾರಲ್ಲಿ ಟೋಟಲಿ ಇದು 65 ಅಂತಂದರೆ ಅಲ್ಲಿ 95 ಟೈಮ್ ಶಟ್ ಡೌನ್ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಅಂತಂದರೆ 65 ಟೈಮ್ ಶಟ್ ಡೌನ್ ಆಗಿದೆ. ಆ್ಯಂಡ್ ದೆನ್ ಸೆಕೆಂಡ್ ಯಾರು? ಇಂಡಿಯಾ ಅಲ್ವಾ? ಸೊ ಹಾಗಾದರೆ ಥರ್ಡ್ ಕ್ಲಾಸ್ ಯಾರಿದ್ದಾರೆ? ಸೊ ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಪಾಕಿಸ್ತಾನ. ಸೊ ಎಷ್ಟು ಬಾರಿ ಇವರಲ್ಲಿ ಶಟ್ ಡೌನ್ ಆಗಿರಬಹುದು? ಗೆಸ್ ಮಾಡ್ಬೋದಾ ಸರ್? ಒಂದು 55, 45, 20 ಟೈಮ್ಸ್. ಸೊ ಪಾಕಿಸ್ತಾನದಲ್ಲೇ 20 ಟೈಮ್ಸ್ ಶಟ್ ಡೌನ್ ಆಗಿದೆ, ಬಟ್ ನಮ್ಮ ಇಂಡಿಯಾದಲ್ಲಿ 65 ಟೈಮ್ ಶಟ್ ಡೌನ್ ಆಗಿದೆ ನೋಡಿ. ಓಕೆ, ಸೊ ಇದು ಸಹ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋರ್ತ್ ಸ್ಥಾನದಲ್ಲಿ ಬಂದರೆ ನಮಗೆ ರಷ್ಯಾ ಅಂತ ಬರುತ್ತೆ. ಸೊ ಅವ್ರದ್ದು 19 ಟೈಮ್ಸ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇರಾನ್ ಬರುತ್ತೆ. ಇರಾನ್ ಫಿಫ್ತ್ ಮೀನ್ಸ್ ಟಾಪ್ 5 ಸೊ ಇರಾನ್ ಸಹ ಅದು ಎಷ್ಟು ಅಂದರೆ 11 ಟೈಮಲ್ಲಿ ಶಟ್ ಡೌನ್ ಆಗಿದೆ. ಸೊ ಇವನ್ನಲ್ಲಿ ಯುದ್ಧ ನಡೀತಾ ಇದ್ರು ಸಹ 11 ಟೈಮ್ ಶಟ್ ಡೌನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರವಾಸೋದ್ಯಮದ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಓಕೆ, ಯಾವ ಒಂದು ಸಚಿವಾಲಯದ ಕಾರ್ಯದರ್ಶಿ ಸರ್ ಇದು? ಸೆಕ್ರೆಟರಿ. ಒಂದು ಪ್ರವಾಸೋದ್ಯಮ ಅಂತ ಹೇಳ್ತೀವಿ, ಟೂರಿಸಂ ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಾರು? ಭುವನೇಶ್ ಕುಮಾರ್ ಅವರು, ಅಜಯ್ ಸೇಠ್ ಅವರು, ಸಂಜಯ್ ಮಲ್ಹೋತ್ರಾ ಅವರು, ರಾಜೇಶ್ ವರ್ಮಾ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು ಸರಿನಾ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಭುವನೇಶ್ ಕುಮಾರ್ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಭುವನೇಶ್ ಕುಮಾರ್ ಅವರು. ಸೊ RCB ಫ್ಯಾನ್ಸ್ಗಳು ನೀವು ನೆನ್ಪಿಟ್ಕೊಳ್ಬೋದು ಈಸಿಯಾಗಿ. ಸರ್ ಈ ಒಂದು ಭುವನೇಶ್ ಕುಮಾರ್ ಅವರು ಸಹ ಜಾಸ್ತಿ ಟ್ರಿಪ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಟ್ರಿಪ್ನ ಒಂದು ಕಾರ್ಯದರ್ಶಿಯಾಗಿ ಅವರನ್ನು ನೇಮಿಸಲಾಗಿದೆ ಅಂತ ಹೀಗೆ ನೆನಪಿಟ್ಕೊಳ್ಳಿ. ಓಕೆ, ನಿಮಗೆ ಇದು ನೆನಪುಳಿತದೆ, ಫಿಕ್ಸ್ ನೆನಪುಳಿತದೆ ಇದನ್ನು ಮಾತ್ರ. ಆ್ಯಂಡ್ ನೆಕ್ಸ್ಟ್ ಮೀನ್ಸ್ ಆ ಭುವನೇಶ್ ಕುಮಾರ್ ಅವರು ಬೇರೆ. ಓಕೆ, ಅವರು ಭುವನೇಶ್ವರ. ಸೊ ಇದು ಭುವನೇಶ್ ಕುಮಾರ್. ಬಟ್ ಒಟ್ಟಿನಲ್ಲಿ ನಮಗೆ ಭುವಿನೇ ಬೇಕಲ್ವ, ಸೊ ಹಾಗೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅವೋಲೆ ಯಾಂಗ್ ಹಬ್ಬವನ್ನು ನಾಗಾಲ್ಯಾಂಡ್ನ ಯಾವ ಬುಡಕಟ್ಟು ಜನಾಂಗವು ಆಚರಿಸ್ತದೆ ಅಂತ ಕೇಳಿದ್ದೇನೆ. ಯಾವುದು ಈ ಒಂದು ಅವೊಲ್ಲೆ ಯಾಂಗ್ ಯಾರು ಆಚರಿಸ್ತಾರೆ ಇದನ್ನು? ಸರಿನಾ, ಯಾರು ಆಚರಣೆ ಮಾಡ್ಬೋದು? ಅಂಗಾಮಿ, ಲೋಥಹ, ಚಾಕೇಸಾಂಗ್ ಆ್ಯಂಡ್ ದೆನ್ ಕೊನ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಈ ಕ್ವಶನ್ನ ನೋಡಿ ಬಿಟ್ಟು ಹೋಗ್ಬಿಡ್ತೀರಾ, ಇದನ್ನು ಹಾಗೆ ಬಿಟ್ಟು ಹೋಗ್ಬಾರ್ದಲ್ಲ. ಸೊ ಜಸ್ಟ್ ಆನ್ಸರ್ ತಿಳ್ಕೊಂಡು ಆನ್ಸರ್ ಏನಿದೆ ಅಂದರೆ ಕೊನ್ಯಾಕಿದೆ. ಓಕೆ, ಏನೋ ಕೊನ್ಯಾಕಿದೆ. ಬಟ್ ನಿಮಗೆ ಆನ್ಸರ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಆನ್ಸರ್ ಜೊತೆಗೆ ನಿಮಗೆ ಇಲ್ಲಿ ಆಪ್ಷನ್ಗಳು ಸಹ ಇಂಪಾರ್ಟೆಂಟ್ ಇದೆ. ಏನು? ಅಂಗಾಮಿ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ಲೋಥಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ಚಾಕೇಸಾಂಗ್ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ಕೊನ್ಯಾಕ್ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ಯಾವ್ದು? ಅಂಗಾಮಿ, ಲೋಥಾ, ಚಾಕೇಸಾಂಗ್ ಆ್ಯಂಡ್ ದೆನ್ ಕೊನ್ಯಾಕ್ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಸಹ ಕಂಡುಬರೋದು ಎಲ್ಲಿ ಅಂತಂದರೆ ಇದೇ ಒಂದು ನಾಗಾಲ್ಯಾಂಡಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳಾಗಿದ್ದಾವೆ. ಓಕೆ, ದ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಇಲ್ಲಿ ಈ ಒಂದು ಅವಲೇಯಾಂಗ್, ಓಕೆ, ಯಾವುದು? ಈ ಒಂದು ಅವಲೇಯಾಂಗ್ ಅನ್ನೋ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಜನಾಂಗ ಮಾತ್ರ ಯಾವುದು ಅಂದರೆ ಒಂದು ಕೊನ್ಯಾಕ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕೊನ್ಯಾಕ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 2ನೇ ಪನಿಮುಳ್ಳು ವಿರೋಧಿ ಆಳವಿಲ್ಲದ ನೀರಿನ ನೌಕೆಯನ್ನು ಯಾವ ಹೆಸರಿನಲ್ಲಿ ಹಸ್ತಾಂತರಿಸಿದೆ ಅಂತ ಕೇಳಿದ್ದಾನೆ. ಸರ್ ಈ ಒಂದು ಪನಿಮುಳ್ಳು ವಿರೋಧಿ ಆಳವಿಲ್ಲದ ನೀರಿನ ನೌಕೆ. ಸೊ ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಹೇಗೆ? ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ಬೋದಾ? ಓಕೆ, ಸೊ ಏನಂತ ಹೇಳ್ತೀವಿ? ವಿಚ್ ಸೆಕೆಂಡ್ ಆ್ಯಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಸೊ ಯಾವುದಂತ ಹೇಳ್ತೀವಿ? ಈ ಸೆಕೆಂಡ್ ಆ್ಯಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದು ಯಾವ ಹೆಸರಿನಿಂದ ಇದು ಹಸ್ತಾಂತರ ಆಗಿದೆ ಅಂತ ಕೊಟ್ಟಿದ್ದಾನೆ. ಯಾರು ಇದನ್ನು ಹಸ್ತಾಂತರ ಮಾಡಿದ್ದಾರೆ ಸರ್? ದ್ಯಾಟ್ ಈಸ್ ಈ ಒಂದು ಕೊಚ್ಚಿ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಯಾವ ಹೆಸರಿಂದ? ಆಪ್ಷನ್ ಎ ಕೊಟ್ಟಿದ್ದಾನೆ, ಯಾವುದು? ಈ ಒಂದು ಮಜೇರಿ ಅಂತ ಆಪ್ಷನ್ ಬಿ ಕೊಟ್ಟಿದ್ದಾನೆ, ಮಾಲ್ವಾನ್ ಅಂತ ಆಪ್ಷನ್ ಸಿ ಕೊಟ್ಟಿದ್ದಾನೆ, ಮಲಬಾರ್ ಅಂತ ಆಪ್ಷನ್ ಡಿ ಕೊಟ್ಟಿದ್ದಾನೆ, ಅಂದರೆ ಮಂಗಳೂರು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಮಾಲ್ವಾನ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಾಲ್ವಾನ್ ಅನ್ನೋದು. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳಬೇಕಾಗಿದೆ. ಏನು ಅಂತಂದರೆ ದ ಸರ್ವೆ ವೆಸಲ್ ಅನ್ನೋದು. ಓಕೆ, ಒಂದು ಸರ್ವೆ ವೆಸಲ್ ಸಹ ಇತ್ತೀಚೆಗೆ ಅತಿ ದೊಡ್ಡ ಸರ್ವೆ ವೆಸಲ್. ಸೊ ಅದನ್ನು ಸಹ ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿದ್ದಾರೆ ಸರ್? ದ್ಯಾಟ್ ಈಸ್ ಈ ಒಂದು ಗಾರ್ಡನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ಹೇಳ್ತೀವಿ. ಗಾರ್ಡನ್ ಶಿಪ್ಯಾರ್ಡ್ ಮೀನ್ಸ್ ಈ ಒಂದು ಕಲ್ಕತ್ತಾದ್ದು. ಓಕೆ, ಸೊ ಗಾರ್ಡನ್ ಅಂತ ಬಂದರೆ ನೀವು ಜಸ್ಟ್ ಕಲ್ಕತ್ತಾಗೆ ಹೋಗಬೇಕಷ್ಟೇ. ಸೊ ಮೀನ್ಸ್ ಆ ಒಂದು ಕಲ್ಕತ್ತಾದ ಒಂದು ಗಾರ್ಡನ್ ಶಿಪ್ಯಾರ್ಡ್ ಲಿಮಿಟೆಡ್ ಏನಿದೆ ಅಲ್ವಾ, ಸೊ ಅದು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಸರ್ವೆ ಯಾವುದು? ಸರ್ವೆಲೆನ್ಸ್ INS ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಸಂಶೋಧಕ್ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಸಂಶೋಧಕ್ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇದು ಕೇಳೋ ಚಾನ್ಸಸ್ ನಿಮಗೆ ಒಂದು 99% ಇದೆ ನೋಡಿ ಸಂಶೋಧಕ ಹೆಸರು ಮೇಲೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇದು ನಿಮಗೆ ನೆನ್ಪಿಟ್ಕೊಳ್ಳಿ ಅಥವಾ ಬಿಡಿ, ಯಾವುದು? ಈ ಒಂದು ಮಾಲ್ವಾನ್ ಅನ್ನೋದು. ಬಟ್ ಇದು ನಿಮಗೆ 1% ಇಂಪಾರ್ಟೆಂಟ್ ಆದರೆ ಅದು ನಿಮಗೆ 99% ಇಂಪಾರ್ಟೆಂಟ್ ಇದೆ. ಅದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಸೊ ಆ ಲೆಕ್ಕಕ್ಕೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇದು ಬಹಳ ಕಡಿಮೆ. ಸೊ ಅದನ್ನು ಕೇಳೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಸರ್ವೆಲೆನ್ಸ್ ಮೇಲೆ ನಿಮಗೆ ಜಾಸ್ತಿ ಕೇಳಿದ್ದಾನೆ. ಈ ಒಂದು ನಮ್ಮ ನೌಕಾ ಒಂದು ವಿಭಾಗದಲ್ಲಿ ಬಂತಂದರೆ ಸರ್ವೆಲೆನ್ಸ್ ನೌಕೆಗಳು ಯಾವ್ದಿದ್ದಾವೆ, ಆ್ಯಂಡ್ ದೆನ್ ಸರ್ವೆಲೆನ್ಸ್ ನೌಕೆ ಇದ್ರದ್ದು ಎಷ್ಟು ಒಂದು ಟೈಪ್ಗಳಿದ್ದಾವೆ, ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಯಾವುದು ವಿಶೇಷತೆ ಇದೆ. ಸೊ ಹಾಗೆ ಸ್ವಲ್ಪ ಕೇಳಿದ್ದಾನೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಬಿಗ್ಗೆಸ್ಟ್ ಸರ್ವೆಲೆನ್ಸ್ ಒಂದು ನೌಕೆ ಆಗಿದೆ. ಯಾವುದು ಅಂತಂದರೆ ಈ ಒಂದು INS ಸಂಶೋಧಕ ಅನ್ನೋದು. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು MNRE PM ಕುಸುಮ್ ಯೋಜನೆಯಡಿ ಆಯ್ದ ಯೋಜನೆಗಳನ್ನು ಪೂರ್ಣಗೊಳಿಸುವ ಗಡುವನ್ನು ಯಾವಾಗಿನವರೆಗೆ ವಿಸ್ತರಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್ನ ಸೊ ಯಾವಾಗಿನವರೆಗೆ ಇದನ್ನು ವಿಸ್ತರಿಸಿದೆ? ಯಾವಾಗ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು 30 ಜೂನ್ 2027 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ರಕ್ಷಣಾ ಸಚಿವಾಲಯವು ಮತ್ತು ಈ ಒಂದು BEL ನಡುವೆ IAFಗಾಗಿ ಮೌಂಟೇನ್ ರಾಡಾರ್ಗಾಗಿ ಎಷ್ಟು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಎಷ್ಟು ಕೋಟಿ ರೂಪಾಯಿಗಳ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ಬೋದು ಸರ್ ಇದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಎಷ್ಟು ಅಂತ ಹೇಳ್ಬೋದು? ಎಷ್ಟು ಅಂತಂದರೆ ಈ 1950 ಕೋಟಿ ಅಂತ ಹೇಳಿದ್ವಿ ಸರ್. ಎಷ್ಟು? ಈ ಒಂದು 1950 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಂದರೆ ನೆಕ್ಸ್ಟ್ ಈ ಒಂದು ದಿಶಾ ಕಾರ್ಯಕ್ರಮದ ಅಡಿಯಲ್ಲಿ ಬಿಡುಗಡೆ ಮಾಡಲಾದ AI ಚಾಟ್ ಬಾಟ್ನ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಈ ಒಂದು AI ಚಾಟ್ ಬಾಟ್ನ ಹೆಸರು? ಏನು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆಪ್ಷನ್ ಎ
ನ್ಯಾಯಮಿತ್ರ ಆಪ್ಷನ್ ಬಿ, ನ್ಯಾಯ ಸೇತು ಆಪ್ಷನ್ ಸಿ, ನ್ಯಾಯಧೂತ ಆಪ್ಷನ್ ಡಿ ಏನಿದೆ ಅಂದರೆ ನ್ಯಾಯ ಸಾಥಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ನ್ಯಾಯ ಸೇತು ಅಂತ ಹೇಳ್ತೀವಿ. ಯಾವುದು ಈ ಒಂದು ನ್ಯಾಯ ಸೇತು? ಸೊ ಸ್ವಲ್ಪ ಮಿಸ್ ಆಗಿದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವುದು ಅಂದರೆ ನ್ಯಾಯ ಸೇತು ಅಂತ ಹೇಳ್ತೀವಿ. ದಿಶಾ ಕಾರ್ಯಕ್ರಮದ ಅಡಿಯಲ್ಲಿ ಯಾವುದು ಈ ಒಂದು ದಿಶಾ ಕಾರ್ಯಕ್ರಮದ ಅಡಿಯಲ್ಲಿ ಬಿಡುಗಡೆ ಮಾಡಿರತಕ್ಕಂತಹ AI ಚಾಟ್ ಬಾಟ್ನ ಹೆಸರೇನು ಅಂದರೆ ಸರ್ ದ್ಯಾಟ್ ಈಸ್ AI ಚಾಟ್ ಬಾಟ್ ಈ ಒಂದು ನ್ಯಾಯ ಸೇತು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತೀಯ ಭೂಸೇನೆಯ ನೂತನ ಉಪಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಕೇಳಿದ್ದೇನೆ ಸರ್. ಸೊ ಯಾರು ಸರ್ ಇವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಅಂತ ಹೇಳ್ತೀವಿ ಸರ್. ಯಾರು ಒಂದು ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು. ಇವ್ರಿಗಿಂತ ಮುಂಚೆ ಯಾರಿದ್ರು ಸರ್? ದ್ಯಾಟ್ ಈಸ್ ಈ ಪುಷ್ಪೇಂದ್ರ ಸಿಂಗ್ ಅವರು ಇದ್ರು. ಓಕೆ, ಯಾರು ಅಂತ ಹೇಳ್ತೀವಿ? ಒಂದು ಪುಷ್ಪೇಂದ್ರ ಅವರು ಅಂತ ಹೇಳ್ತೀವಿ. ಸೊ ಇವಾಗ ಯಾರಿದ್ದಾರೆ? ಧೀರಜ್ ಸೇಠ್ ಅವರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಹೇಳಿದ್ರೆ ನಿಮಗೆ BMC ಇದು ನಮ್ಮ ಅಶ್ವಿನಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2026 ಮಾರ್ಚ್ರಲ್ಲಿ ಭಾರತದ ಉತ್ಪಾದನಾ ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕವು 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ ಕಂಡಿದೆ. ಹಾಗಾದರೆ ಆ ಸೂಚ್ಯಂಕದ ಮೌಲ್ಯ ಎಷ್ಟು ಅಂತ? ಸೊ ಎಷ್ಟಾಗಿದೆ ಸರ್ ಈ ಒಂದು ಮೌಲ್ಯ? ಎಷ್ಟು ಅಂದರೆ ದ್ಯಾಟ್ ಈಸ್ ಈ ಒಂದು 53.9 ಅಂತ ಹೇಳ್ತೀವಿ ಸರ್. ಎಷ್ಟು? ಈ ಒಂದು 53.9 ಸೂಚ್ಯಂಕದ ಮೌಲ್ಯವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2026 ಮಾರ್ಚ್ ತಿಂಗಳಲ್ಲಿ ಭಾರತವು ಸಂಗ್ರಹಿಸಿದ ಒಟ್ಟು GST ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟಾಗಿದೆ ಸರ್ ಈ ಒಂದು ಒಟ್ಟು ಮೊತ್ತ? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ 1.78 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಎಷ್ಟು? ಈ ಒಂದು 1.78 ಲಕ್ಷ ಕೋಟಿ ಮೊತ್ತವಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹಣಕಾಸು ವರ್ಷ 2025-26ರಲ್ಲಿ ಭಾರತವು ರಕ್ಷಣಾ ರಫ್ತಿನಲ್ಲಿ ದಾಖಲಿಸಿದ ಸಾರ್ವಕಾಲಿಕ ದಾಖಲೆಯ ಮೊತ್ತ ಎಷ್ಟು ಅಂತ? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 38,424 ಕೋಟಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಎಷ್ಟು ಹೋದ ವರ್ಷಕ್ಕಿಂತ ಇನ್ಕ್ರೀಸ್ ಆಗಿದೆ ಅಂದರೆ 62.something%. ಓಕೆ, ಸೊ ಒಟ್ಟಲ್ಲಿ ದ ಹೋಲ್ ನಂಬರ್ ನೆನ್ಪಿಟ್ಕೊಳ್ಳಿ, 62%. ಯಾಕೆಂದರೆ ಹೋದ ವರ್ಷ 23,000 ಕೋಟಿ ಈ ರಕ್ಷಣಾ ರಫ್ತನ್ನು ನಾವು ಮಾಡಿದ್ವಿ. ಬಟ್ ಇವಾಗ ಎಷ್ಟು ಮಾಡಿದ್ವಿ? 23 ಅಲ್ಲ ಸರ್, 38,000 ಕೋಟಿ ಮಾಡಿದ್ವಿ ನಾವು ಈ ವರ್ಷ. ಸೊ ಮೀನ್ಸ್ 62% ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ, 38,000 ಕೋಟಿ ಅನ್ನೋದು ನೆನ್ಪಿಟ್ಕೊಳ್ಳಿ, 23,000 ಕೋಟಿ ಅನ್ನೋದು ಹೋದ ವರ್ಷದ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಎಷ್ಟು ಹೆಚ್ಚಿಗೆ ಆಗಿದೆ ಅನ್ನೋದು 62% ಅನ್ನೋದು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾಕಂದರೆ ಇದು ಸಹ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026ರಲ್ಲಿ UPI ವಹಿವಾಟುಗಳ ಹೊಸ ಮೈಲಿಗಲ್ಲನ್ನು ತಲುಪಿದ್ದು. ಒಟ್ಟು ವಹಿವಾಟಿನ ಮೌಲ್ಯ ಎಷ್ಟಾಗಿದೆ ಅಂತ? ಸೊ ಇವಾಗಲೇ ನಿಮ್ಗೆ ಹೇಳಿಲ್ವಾ ಎಷ್ಟು ಸರ್? ಅದು ಮರ್ತು ಬಿಟ್ರಾ ಮತ್ತೆ? 29.52 ಟ್ರಿಲಿಯನ್ ಅಂತ. ಆ್ಯಂಡ್ ನೆಕ್ಸ್ಟ್ ಅದು ಟ್ರಿಲಿಯನ್ ಅನ್ನೋದು ರುಪೀಸಾ ಅಥವಾ ಏನು ಡಾಲರಾ ಸರ್? ರುಪೀಸ್ ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಪೆರಲ್ ಮತ್ತು ಗಾರ್ಮೆಂಟ್ ರಫ್ತನ್ನು ಉತ್ತೇಜಿಸಲು ಜಾರಿಯಲ್ಲಿರುವ ರೋಕ್ಸ್ಟಲ್ ಯೋಜನೆಯನ್ನು ಸರ್ಕಾರವು ಯಾವ ದಿನಾಂಕದವರೆಗೆ ವಿಸ್ತರಿಸಿದೆ ಅಂತ ಕೇಳಿದ್ದೇನೆ. ಯಾವ ಒಂದು ದಿನಾಂಕದವರೆಗೆ ಇದನ್ನು ವಿಸ್ತರಣೆ ಮಾಡಿರಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸೆಪ್ಟೆಂಬರ್ 30, 2026 ಅಂತ ಹೇಳ್ತೀವಿ. ಯಾವುದು ಒಂದು ಗಾರ್ಮೆಂಟ್ಸ್ದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 50 ವರ್ಷಗಳ ನಂತರ ಚಂದ್ರನತ್ತ ಮಾನವರನ್ನು ಹೊತ್ತೊಯ್ಯುವ ನಾಸಾದ ಐತಿಹಾಸಿಕ ಮಿಷನ್ನ ಹೆಸರೇನು ಅಂತ ಕೇಳಿದ್ದೇನೆ. ಸರ್ ದ್ಯಾಟ್ ಈಸ್ ಒಂದು ಆರ್ಟಿಮಿಸ್ ಮಿಷನ್ 2 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೊಟ್ಟ ಮೊದಲ ಬಾರಿಗೆ ತೊಗೊಂಡು ಹೋಗಿರೋದು ಯಾವುದು? ಅಪೋಲೋ 17 ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 7.4 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ ಮತ್ತು ಸುನಾಮಿ ಎಚ್ಚರಿಕೆ ನೀಡಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ದೇಶ ಆಗಿದೆ ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಇಂಡೋನೇಷ್ಯಾ ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಇಂಡೋನೇಷ್ಯಾ. ಯಾವುದು ಅಂದರೆ ಈ ಒಂದು ಇಂಡೋನೇಷ್ಯಾ ಎಲ್ಲಿ ಕಂಡು ಬರುತ್ತೆ? ಏಷ್ಯಾದಲ್ಲಿ ಕಂಡು ಬರುತ್ತೆ. ಯಾವುದು? ಈ ಒಂದು ಇಂಡೋನೇಷ್ಯಾ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನಂಬರ್ ನೆನ್ಪಿಟ್ಕೊಳ್ಳಿ, ತೀವ್ರತೆ 7.44 ಆಗಿದೆ. ಯಾವುದೇ ಒಂದು ಭೂಕಂಪದ ತೀವ್ರತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಧಿಕೃತ ಆಧಾರ್ ಕೇಂದ್ರಗಳ ಲೊಕೇಶನ್ ಅನ್ನು ಪ್ರದರ್ಶಿಸಲು UIDAI ಇತ್ತೀಚೆಗೆ ಯಾವ ಪ್ಲಾಟ್ಫಾರ್ಮ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಗೂಗಲ್ ಮ್ಯಾಪ್ಸ್, ಆಪ್ಷನ್ ಬಿ ಈ ಒಂದು ಮ್ಯಾಪ್ ಮೈ ಇಂಡಿಯಾ, ಆಪ್ಷನ್ ಸಿ ಆ್ಯಪಲ್ ಮ್ಯಾಪ್ಸ್, ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ಬಿಂಗ್ ಮ್ಯಾಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದ್ಯಾಟ್ ಈಸ್ ಒಂದು ಮ್ಯಾಪ್ ಮೈ ಇಂಡಿಯಾ ಅಂತ ಹೇಳ್ತೇವೆ. ಸರಿನಾ? ಯಾವುದು ಅಂದರೆ ಈ ಒಂದು ಆಪ್ಷನ್ ಸಿ, ಆಪ್ಷನ್ ಬಿ ಮ್ಯಾಪ್ ಮೈ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ಯಾವ ದೇಶಕ್ಕೆ ಮಾನವೀಯ ಸಹಾಯದ ರೂಪದಲ್ಲಿ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಕಳಿಸಿಕೊಟ್ಟಿದೆ ಅಂತ ಕೇಳಿದ್ದಾನೆ. ಸೊ ಅವರಿಗೆ ಸುಡಾನ್ ಅವರಿಗೆ, ಬುರ್ಕಿನಾ ಫಾಸೋ ಅವರಿಗೆ, ಆ್ಯಂಡ್ ದೆನ್ ಯುಕ್ರೇನ್ ಅವರಿಗೆ, ಆ್ಯಂಡ್ ದೆನ್ ಇಥಿಯೋಪಿಯಾ ಅವರಿಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದನ್ನ ಎಲಿಮಿನೇಟ್ ಮಾಡಬಹುದು, ಯಾಕಂದರೆ ಯುಕ್ರೇನ್ಗೆ ಕಳಿಸ್ಕೊಡೋದು ಚಾನ್ಸ್ ಇಲ್ಲ ಅಷ್ಟು. ಆ್ಯಂಡ್ ನೆಕ್ಸ್ಟ್ ಇಥಿಯೋಪಿಯಾ ಅಥವಾ ಬುರ್ಕಿನಾ ಫಾಸೋ ಯಾವುದಾಗಬಹುದು? ಸರ್ ದ್ಯಾಟ್ ಈಸ್ ಯಾವುದು ಅಂದರೆ ಒಂದು ಬುರ್ಕಿನಾ ಫಾಸೋ ಅಂತ ಹೇಳ್ತೀವಿ. ಯಾವುದೇ ಒಂದು ಬುರ್ಕಿನಾ ಫಾಸೋ. ಹಾಗಾದರೆ ಒಂದು ಬುರ್ಕಿನಾ ಫಾಸೋದ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ? ಸರ್ ದ್ಯಾಟ್ ಈಸ್ ದ ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡರ್ ಇಬ್ರಾಹಿಂ ತಾವ್ರೆ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಇಬ್ರಾಹಿಂ ತಾವ್ರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ದಕ್ಷಿಣ ಆಫ್ರಿಕಾದ ಬ್ಯಾಟರ್ ಯಾರು ಅಂತ ಕೇಳಿದ್ದಾರೆ. ಸರ್ ಯಾರು ಇವರು ವ್ಯಕ್ತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ರಸ್ಸಿ ವ್ಯಾನ್ ಡೇರ್ ಡ್ಯೂಸೆನ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ರಸ್ಸಿ ವ್ಯಾನ್ ಡೇರ್ ಡ್ಯೂಸೆನ್ ಅವರು. ಸೊ ಇವರು ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ನಾಸಾ ಆರ್ಟೆಮಿಸ್ 2 ಮಿಷನ್ ಅಡಿಯಲ್ಲಿ ಸೇರ್ಪಡೆಗೊಂಡಿರುವ ಏಕೈಕ ಕೆನಡಾದ ಗಗನಯಾತ್ರಿ ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ನೀವು ಒಂದು ಹೋಮ್ವರ್ಕಿಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ?
ಫಸ್ಟ್ ಆಟೋಬಯೋಗ್ರಫಿಯನ್ನು ಬರೆದಿರತಕ್ಕಂಥ ಮಧ್ಯಕಾಲೀನ ಇತಿಹಾಸದ ದೊರೆ ಯಾರು ಅಂತ. ಸೊ ಅದು ಹೋಮ್ವರ್ಕ್ ನಂಬರ್ 1 ಆ್ಯಂಡ್ ದೆನ್ ಹೋಮ್ವರ್ಕ್ ನಂಬರ್ 2 ಈ ಕ್ವಶನ್. ಸೊ ಎರಡಕ್ಕೂ ಸಹ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನೀವೇನಾದರೂ ವಿಡಿಯೋ ಇಷ್ಟಪಟ್ಟಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಕ್ಲಾಸಿಂದ ನಿಮಗೆ ಎನಫ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಗೇನಾದರೂ ಎನಫ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ, ಸೊ ಇನ್ನೂ ಏನೋ ಆ್ಯಡ್ ಆಗಬೇಕಾಗಿತ್ತು. ಸೊ ಮೀನ್ಸ್ ಈ ಒಂದು 29 ನಿಮಿಷದಲ್ಲಿ ಇಷ್ಟು ಅಲ್ಲ ಇನ್ಫಾರ್ಮೇಷನ್ ಇದು ಕಡಿಮೆ ಆಯಿತು, ಸೊ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಇದ್ದರೆ ಸೊ ಅದನ್ನು ಸಹ ನೀವು ಫೀಡ್ಬ್ಯಾಕನ್ನು ಕೊಡಿ ಅಂತ ಹೇಳ್ತಾ, ಸೊ ಅದನ್ನು ಸಹ ನಾನು ರಿಸೀವ್ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಅಪ್ಡೇಟ್ ತೊಗೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.